ಕಫ ಅನ್ನೋದು ಏನು? ಕಫ ಅಂದರೆ ನಿಮಗೆಲ್ಲ ಗೊತ್ತು. ನಮ್ಮ ದೇಹದಲ್ಲಿ ಈ ವಾಟರ್ ಎಲಿಮೆಂಟ್ ಅಂದರೆ ನೀರು ತತ್ವ, ಪೃಥ್ವಿ ತತ್ವ ಈ ಎರಡು ಸೇರಿದರೆ ಅದು ಕಫ ತತ್ವ ಅಂತ ಹೇಳ್ತೀವಿ. ವಾತ ಪಿತ್ತ ಕಫ. ವಾತ ಪಿತ್ತ ಕಫ. ವಾತ ಅಂದರೆ ಗಾಳಿ ತತ್ವ ಮತ್ತು ಆಕಾಶ ತತ್ವ ಅಲ್ವಾ. ಪಿತ್ತ ಅಂದರೆ ಅಗ್ನಿ ಮತ್ತು ನೀರು ತತ್ವ. ಅಗ್ನಿ ಮತ್ತು ನೀರು, ವಾಟರ್ ಪ್ಲಸ್ ಫೈರ್. ಸೊ ಈ ರೀತಿಯಲ್ಲಿ ಮೂರು ತತ್ವಗಳು ನಮ್ಮ ದೇಹದಲ್ಲಿದೆ. ಆಯ್ತಾ? ಮೂರು ತತ್ವಗಳು ಬೇಕಾಗಿದೆ, ಖಂಡಿತ ಬೇಕಾಗಿದೆ. ಉದಾಹರಣೆಗೆ ಒಂದು ನಮ್ಮ ಜೀವನದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೋಡಿದರೆ, ಬೆಳಗ್ಗೆ ಯಾವ್ದು ಹೆಚ್ಚಾಗಿರುತ್ತೆ ಅಂತಂದರೆ ಒಂದು ರೀತಿಯಲ್ಲಿ ನಮಗೆ ಹೆಚ್ಚು ವಾತ, ಮತ್ತು ಮಧ್ಯಾಹ್ನ ಬರುವಾಗ ಪಿತ್ತ, ಸಾಯಂಕಾಲ ಹೋಗುವಾಗ ಕಫ ತತ್ವ ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ. ಕಫ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಆ ರೀತಿಯಲ್ಲಿ ನಾವು ಗಮನಿಸ್ಬೋದು. ಪ್ರತಿನಿತ್ಯ ನಾವು ಇದನ್ನು ಅನುಭವಿಸ್ತಾ ಇರ್ತೀವಿ. ಈಗ ಈ ಕಫತತ್ವ ಇನ್ನೊಂದು, ಪ್ರತಿ ವ್ಯಕ್ತಿ ಜನ್ಮ ತಗೊಂಡಿದ ಮೇಲೆ ಅವರ ದೇಹದಲ್ಲಿ ಒಂದು ಮೂರು ತತ್ವಗಳಿರುತ್ತೆ ಖಂಡಿತ. ಆದರೆ ಒಂದು ತತ್ವ ಮಾತ್ರ ಹೆಚ್ಚಾಗಿರುತ್ತೆ, ಪ್ರಬಲವಾಗಿರುತ್ತೆ. ಅದಕ್ಕೆ ಅಂಥ ಪ್ರಬಲವಾಗಿರುವಂಥ ಆ ತತ್ವವನ್ನು ಅವರ ದೇಹ ಪ್ರಕೃತಿ ಅಂತ ಕರಿತೀವಿ ನಾವು. ಪ್ರಕೃತಿ ಅಂತಂದರೆ ಅವರ ದೇಹ ಯಾವ ತತ್ವ ಹೊಂದಿದೆ ಅದು ಪ್ರಕಾರ, ಅದು ಅವರಲ್ಲಿರುವಂಥ ಆ ತತ್ವ ಪ್ರಕಾರ ಆ ಪ್ರಕೃತಿ ಅಂತ ನಾವು ಡಿಸೈಡ್ ಮಾಡ್ತೀವಿ. ಈಗ ಉದಾಹರಣೆಗೆ ಕಫತತ್ವ ಹೊಂದಿರುವಂಥ ವ್ಯಕ್ತಿಗಳಲ್ಲಿ ಏನಿರ್ತದೆ ಅಂತಂದರೆ, ಈ ನೀರು ಮತ್ತು ಪೃಥ್ವಿ, ಈ ಎರಡೂ ಎಲಿಮೆಂಟ್ಸು, ಈ ಎರಡು ಪಂಚಭೂತಗಳು ಸೊ ಪ್ರಬಲವಾಗಿರುತ್ತೆ. ಅದಕ್ಕೋಸ್ಕರ ಅವರಿಗೆ ಕಫತತ್ವ ಹೆಚ್ಚಾಗಿರುತ್ತೆ. ನೋಡ್ತಾ ಇರ್ತೀರ. ಕಫತತ್ವ ಅಂದರೆ ಈಗ ಕಫ ಹೆಚ್ಚಾಗಿದೆ ಅಂತ ಹೇಳ್ತಾರೆ ನೋಡಿ. ಸೊ ದೇಹದಿಂದ ಕಫ ಯಾವಾಗಲೂ ಹೆಚ್ಚಾಗಿ ಬರ್ತಾ ಇರ್ತದೆ. ಅಂಥ ವ್ಯಕ್ತಿಗಳಲ್ಲಿ ಕಫತತ್ವ ಹೆಚ್ಚಿದೆ ಅಂತ ಅರ್ಥ. ಈ ಒಂಥರ ಫ್ಲಮ್ ಫಾರ್ಮ್ ಆಗ್ತಾ ಇರ್ತದೆ, ಪದೇ ಪದೇ ಫ್ಲಮ್ ಬರೋದು, ನೆಗಡಿ ಬರೋದು, ಈ ರೀತಿಯಲ್ಲಿ. ಸೊ ಈ ಕಫತತ್ವ ಹೆಚ್ಚಾಗಿರುವಾಗ ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಧಾನವಾಗಿ ಈ ಕಫತತ್ವ ಇದ್ರೆ ಏನು ಮಾಡಬೇಕು, ಯಾವ ರೀತಿ ಅವರ ಮನಸ್ತತ್ವ ಯಾವ ರೀತಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕಫತತ್ವ ಇರುವಂಥ ವ್ಯಕ್ತಿಗಳಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಹೆವಿನೆಸ್ ಅಂತ ಹೇಳ್ತೀವಿ. ಹೆವಿನೆಸ್ ಇರೋದು, ಸ್ವಲ್ಪ ಭಾರವಾಗಿರೋದು, ಮತ್ತೆ ಸ್ವಲ್ಪ ಕೂಲ್ ಆಗಿರ್ತದೆ, ಬಾಡಿ ಕೂಲಾಗಿ ಇರ್ತದೆ ಹೇಳ್ಬೇಕಂದ್ರೆ. ಆಮೇಲೆ ಸ್ವಲ್ಪ ಸ್ಲೋ ಮೋಷನ್ ಥರ ಇರ್ತದೆ. ಆಮೇಲೆ ಈ ಕಫತತ್ವ ಬಾಡಿಗೆ ಸಂಬಂಧಿತ ಒಂದು ಅಹಂಕಾರ ಅಂತ ಆ ತತ್ವನ ಹೊಂದಿರ್ತದೆ ಅಂತ ಹೇಳ್ತಾರೆ. ಓಕೆ. ಆಮೇಲೆ ಏನಂದ್ರೆ ಒಬೆಸಿಟಿ ಅಂತದ್ದು ಅಂದರೆ ತೂಕ ಹೆಚ್ಚಾಗುವಂಥ ವ್ಯಕ್ತಿಗಳಲ್ಲಿ ವಾತ ಇಲ್ಲ ಅಂದರೆ ಕಫ ಹೆಚ್ಚಾಗಿರುತ್ತೆ. ಇದನ್ನು ಗುರುತಿಸ್ಕೊಳ್ಳಿ. ಯಾರಾದರೂ ತೂಕ ಹೆಚ್ಚಾಗಿದೆ ಅಂದರೆ ಅರ್ಥ ಏನಂದ್ರೆ ವಾತ ಅಂದರೆ ಕಫ ಹೆಚ್ಚಾಗಿರ್ತದೆ ಅಂತ ಅರ್ಥ ಅವರಲ್ಲಿ, ಖಂಡಿತ. ಆಮೇಲೆ ಈ ತೂಕ ಅನ್ನೋದು ನೀವು ಎ ಟು ತುಪ್ಪ ಅಂದರೆ ದೇಸಿ ಹಸುವೆ ತುಪ್ಪ ಇದೆಲ್ಲ, ದೇಸಿ ಆಕಳ ತುಪ್ಪ, ಅದು ತಗೊಂಡಿದ್ರೆ ತೂಕ ಕಡಿಮೆ ಆದರೆ ಅರ್ಥ ಏನಂದರೆ ನಿಮ್ಮಲ್ಲಿ ವಾತ ಹೆಚ್ಚಾಗಿದೆ ಅಂತ ಅರ್ಥ. ವಾತ ಹೆಚ್ಚಾಗಿರುವಂಥ ವ್ಯಕ್ತಿಗಳು ನೀವು ಪ್ರಧಾನವಾಗಿ ದೇಸಿ ಆಕಳ ತುಪ್ಪ ಸೇವನೆ ಮಾಡಿ. ದೇಸಿ ಆಕಳ ತುಪ್ಪ ಯಾವ ರೀತಿಯಲ್ಲಿ ಸೇವನೆ ಮಾಡ್ಬೋದು? ನಾರ್ಮಲ್ ಆಗಿ ಪ್ರತಿಯೊಂದು ನಾವು ಆಹಾರ ಏನು ತಿಂತೀವೋ ಅದ್ರ ಮೇಲೆ ಹಾಕ್ಕೊಡೋದಾಗ್ಲಿ, ಪಕ್ಕದಲ್ಲಿ ಹಾಕ್ಕೊಂಡು ಆ ಜೊತೆಗೆ ಸೇವನೆ ಮಾಡೋದು. ಇಲ್ಲಾಂದರೆ ನೈಟಲ್ಲಿ ಮಲಗಕ್ಕೆ ಮುಂಚೆ ದೇಸಿ ಆಕಳ ಹಾಲು ಇರ್ತದಲ್ಲ, ಹಾಲಕ್ಕೂ ಸ್ವಲ್ಪ ಇದು ಬೆರೆಸ್ಕೊಂಡು ಅದು ಕುಡಿಯಬಹುದು. ಅದನ್ನು ಸಹ ನಿಮ್ಮ ವೆಯ್ಟನ್ನು ಕಡಿಮೆ ಮಾಡುತ್ತೆ, ಖಂಡಿತ ಕಡಿಮೆ ಮಾಡುತ್ತೆ. ಓಕೆ, ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ವಾತ ಇರುವಂಥ ವ್ಯಕ್ತಿಗಳಲ್ಲಿ ಈ ತೂಕ ಕಡಿಮೆ ಆಗೇ ಆಗ್ತದೆ, ಖಂಡಿತ ಆಗುತ್ತದೆ. ಅದನ್ನು ಅರ್ಥ ಮಾಡ್ಕೋಬೋದು. ಇನ್ ಕೇಸ್ ಆಗಿಲ್ಲ ಅಂತಂದರೆ ಅವಾಗ ಕಫನೂ ಸಹ ಹೆಚ್ಚಾಗಿದೆ ಅಂತ ಅರ್ಥ. ಅವಾಗ ಕಫಕ್ಕೆ ಸಂಬಂಧಿತ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಅದು ಏನಂತ ನಾನು ಹೇಳ್ತೀನಿ. ಓಕೆ. ಆಮೇಲೆ ಈ ಕಫತತ್ವ ಇರುವಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಲಕ್ಷಣಗಳು ನೋಡ್ತಾ ಇರ್ತೀವಿ ನಾವು. ಒಂದು ಅಹಂಕಾರ ಅಂತ ಹೇಳ್ತೀವಿ. ಅಂದರೆ ಅಹಂಕಾರ ಅಂದರೆ ಏನು? ನಾನು, ನಂದು ಅಂತ, ಐ, ಮೈನ್ ಅಂತ ಈ ಪದಗಳು ಹೆಚ್ಚಾಗಿ ಬಳಸ್ತಾ ಇರ್ತಾರೆ ಅವರು. ಆಯ್ತಾ? ಆಮೇಲೆ ನನಗೂ ಅಂದರೆ ಒಂಥರ ನಾನು ಧನವಂತ, ಒಂಥರ ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ಈ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ಈ ಅಹಂಕಾರ ತತ್ವ ಎಂಟರ್ ಆಗಿರ್ತದೆ. ಓಕೆ. ಸೊ ಅವಾಗ ಏನಾಗತ್ತಂದರೆ ಈ ಅಹಂಕಾರ ತತ್ವ ಅನ್ನೋದು ಈಗಾಗಲೇ ನಾವು ಎಷ್ಟೋ ಸರಿ ತಿಳ್ಕೊಂಡಿದ್ವಿ. ಐ ಐ ಅಂದರೆ ಇಲ್ನೆಸ್, ವಿ ಅಂದರೆ ವೆಲ್ನೆಸ್. ಐ ಅಂತ ಯಾವ ದಾರಿ ಕೊಡ್ತದೆ?
ಮೈನ್ ಅಂತ ಈ ಎರಡು ಪದಗಳು ಯಾವುದಕ್ಕೂ ದಾರಿ ಕೊಡ್ತದೆ ಅಂದರೆ ಇಲ್ನೆಸ್. ಐ ಮೀನ್ಸ್ ಇಲ್ನೆಸ್, ವಿ ಮೀನ್ಸ್ ವೆಲ್ನೆಸ್. ಸೊ ಆ ರೀತಿಯಲ್ಲಿ ಉಪಯೋಗಿಸಬಾರ್ದು. ಅದಕ್ಕೋಸ್ಕರ ಐ ಮೈನ್ ಅಂತ ಈ ಪದಗಳಿದೆಯಲ್ಲ, ಇದು ರೋಗಕ್ಕೆ ದಾರಿ ಕೊಡುತ್ತೆ. ಖಂಡಿತ ಅಹಂಕಾರ ಹೆಚ್ಚಾಗಿದ್ರೆ ರೋಗಗಳು ಹೆಚ್ಚಾಗತ್ತೆ. ಅದಕ್ಕೋಸ್ಕರ ಇದನ್ನು ಬಿಡಬೇಕಾಗತ್ತೆ. ಸೊ ಯಾವುದೇ ಈ ಕಫ, ಈ ರೀತಿಯಲ್ಲಿ ಈ ಕಫತತ್ವದಲ್ಲಿ ಅಹಂಕಾರ ಒಂದು ಪ್ರಧಾನ ಲಕ್ಷಣ ಅಂತ ಹೇಳ್ಬೋದು ಕಫತತ್ವ ಇರುವಂಥ ವ್ಯಕ್ತಿಗಳಲ್ಲಿ. ಇದು ಹೆಚ್ಚಾಗ್ತಾ ಹೋದ್ರೆ ಮನುಷ್ಯ ಏನಾಗ್ತಾನೆ ಅಂದ್ರೆ ಅವನು ಪೇಷಂಟ್ ಆಗಿ ತಯಾರಾಗ್ತಾನೆ ಅಷ್ಟೇ. ಪೇಷಂಟ್ ಆಗಿ ಕ್ರಾನಿಕ್ ಪೇಷಂಟ್ ಆಗಿ ತಯಾರಾಗ್ತಾನೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಕಫತತ್ವ ಹೆಚ್ಚಾಗಿದ್ರೆ, ಕಫ ಅನ್ನೋದು ಹೆಚ್ಚಾಗಿದ್ರೆ, ಆ ದೋಷ ತ್ರಿದೋಷದಲ್ಲಿ ಕಫ ಹೆಚ್ಚಾಗಿದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಓಕೆ, ಅದನ್ನು ಇಂಪಾರ್ಟೆಂಟೇ. ಸೊ ಹೆವಿ ವೆಯ್ಟ್ ಇದ್ರೆ ಅರ್ಥ ಏನಂತಂದ್ರೆ ಗ್ರಾವಿಟೇಷನಲ್ ಪುಲ್ ಹೆಚ್ಚಾಗತ್ತೆ. ತೂಕ ಹೆಚ್ಚಾಗಿದ್ರೆ ಗ್ರಾವಿಟೇಷನಲ್ ಪುಲ್ ಅಂದ್ರೆ ನಾವು ಇಳಿಯುವಂಥದ್ದು, ಈ ಭೂಮಿಯಿಂದ ಶಕ್ತಿ, ಆಕರ್ಷಣ ಶಕ್ತಿ ಕೆಳಗಡೆ ಇಳಿಯೋದು ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಹೋಗ್ತದೆ. ಅಂತ ವ್ಯಕ್ತಿಗಳಲ್ಲಿ ಬ್ಲಡ್ ಪ್ರೆಷರ್ ಆಟೋಮೆಟಿಕ್ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಅವಾಗ ಲೈಟ್ ಫುಡ್ಸ್ ತಗೋಬೇಕಾಗತ್ತೆ, ಯಾವುದು ಸ್ಟ್ರಾಂಗ್ ಫುಡ್ಸ್ ತಗೋಬಾರ್ದು. ಓಕೆ, ಈ ಬ್ಲಡ್ ಪ್ರೆಷರ್ ಅನ್ನೋದು ಹೆಚ್ಚಾಗುವಾಗ ಖಂಡಿತ ಏನಾಗುತ್ತೆ, ಯಾರು ಬ್ಲಡ್ ಪ್ರೆಷರ್ ಹೆಚ್ಚಾಗಿರ್ತದೋ ಅವ್ರು ಅಟ್ಲೀಸ್ಟು ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಬೇಕಾಗತ್ತೆ. ಅವಾಗ ಹೈ ಬಿ ಪಿ ಅನ್ನೋದು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಒಬೆಸಿಟಿ ಅನ್ನೋದು ಹೆಚ್ಚು ಕಫ ಇರೋರಿಗೆ ಒಬೆಸಿಟಿ ಹೆಚ್ಚಾಗತ್ತೆ ಅಂತ ಈಗಾಗಲೇ ತಿಳ್ಕೊಂಡಿದ್ವಿ. ಇಲ್ಲಾಂದ್ರೆ ವಾತ ಹೆಚ್ಚಾಗಿದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಜಾಗ್ರಿ, ಬೆಲ್ಲ ಇದೆಲ್ಲ, ಬೆಲ್ಲ, ಈ ಬೆಲ್ಲ ಅನ್ನೋಂಥದ್ದು ಈ ಒಬೆಸಿಟಿಯನ್ನು ತುಂಬಾ ಚೆನ್ನಾಗಿ, ಅಂದರೆ ಪ್ರಧಾನವಾಗಿ ಕಫನು ಕಂಟ್ರೋಲ್ ಮಾಡೋದಾಗ್ಲಿ, ಈ ತೂಕ ಕಡಿಮೆ ಮಾಡೋದಾಗ್ಲಿ ಬೆಲ್ಲ ಅನ್ನೋದು ತುಂಬಾ ಪ್ರಧಾನ ಪಾತ್ರೆ ಪೋಷಿಸ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ಜೊತೆಗೆ ಈ ಬೆಲ್ಲ ಜೊತೆಗೆ ಇನ್ನು ಸೆಸೇಮ್ ಸೀಡ್ಸ್ ಅಂತ ಹೇಳ್ತೀವಿ, ಎಳ್ಳು ಬೀಜಗಳು, ಎಳ್ಳು ಲಡ್ಡು, ಎಳ್ಳು ಬೀಜಗಳು ನಿಮಗೆ ಗೊತ್ತಿರೋ ವಿಷಯ ಅಲ್ವಾ. ಎಳ್ಳು ಬೀಜಗಳು ಇದು HDL ಅಂತ ಇದೆಯಲ್ಲ, ಹೈ ಡೆನ್ಸಿಟಿ ಲಿಪಿಡ್ ಪ್ರೊಫೈಲ್ ಅನ್ನೋದು, ಅಂದ್ರೆ HDL ಅನ್ನೋದು ಒಂದು ಕೊಲೆಸ್ಟ್ರಾಲ್ ಭಾಗ. ಅದು LDL HDL. ಓಕೆ, LDL HDL ಇದೆಯಲ್ಲ, HDL ಅನ್ನೋದು ಇದು ಒಳ್ಳೆಯದೇ ಆರೋಗ್ಯಕ್ಕೆ. ಅದಕ್ಕೋಸ್ಕರ HDL ಹೆಚ್ಚು ಮಾಡುತ್ತೆ. ಸೆಸೇಮ್ ಸೀಡ್ಸ್ ಆಗಲಿ, ಸೆಸೇಮ್ ಬೀಜಗಳು, ಅದೇ ಎಳ್ಳು ಬೀಜಗಳು ಉಪಯೋಗಿಸ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಈ HDL ಅದರಲ್ಲಿ ಹೆಚ್ಚಾಗಿರೋದೆ ಅಂತ. ಅದಕ್ಕೋಸ್ಕರ ಇದನ್ನು ಒಳ್ಳೆಯದೇ. ಆಮೇಲೆ ಈ ಸೆಸೇಮ್ ಸೀಡ್ಸ್ ಇದೆಲ್ಲ, ವೆಯ್ಟ್ ಇರುವಂಥ ವ್ಯಕ್ತಿಗಳು ಸೆಸೇಮ್ ಸೀಡ್ಸ್ ಅನ್ನು ಆಹಾರ ತಿಂದ ಮೇಲೆ ತಿನ್ಬೇಕಂತ ಹೇಳ್ತಾರೆ. ಡೈರೆಕ್ಟ್ಲಿ ಆಹಾರ ತಿಂದಿದ ಮೇಲೆ, ನಾರ್ಮಲ್ ಆಹಾರ ತಿಂದ ಮೇಲೆ ಈ ಎಳ್ಳು ಬೀಜಗಳನ್ನು ತಿಂದ್ರೆ, ಸೆಸೇಮ್ ಸೀಡ್ಸ್ ತಿಂದ್ರೆ ವೆಯ್ಟ್ ಕಡಿಮೆ ಆಗತ್ತಂತ ಹೇಳ್ತಾರೆ. ನೋಡ್ಕೊಳ್ಳಿ. ಅದು ಪ್ರಧಾನವಾಗಿ ಏನ್ ಹೇಳ್ತಾರೆ ಅಂದ್ರೆ ಒಂದು 4 ತಿಂಗಳಲ್ಲಿ 8 kg ಕಡಿಮೆ ಆಗ್ಬೋದಂತ ಆ ರೀತಿಯಲ್ಲಿ ತಿಂದ್ರೆ. ತೂಕ ಹೆಚ್ಚಿರುವಂಥ ವ್ಯಕ್ತಿಗಳು ಈ ರೀತಿಯಲ್ಲಿ ಮಾಡ್ಬೋದು. ಓಕೆ, ಎಸ್ಪೆಷಲಿ ಏನಂದ್ರೆ ಈ ಈ ಕಪ್ಪದಾಗಿರುವಂಥ ಸೆಸೇಮ್ ಸೀಡ್ಸ್ ಅಂದ್ರೆ ಬ್ಲ್ಯಾಕ್ ಸೆಸೇಮ್ ಸೀಡ್ಸ್ ಅಂತ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ತುಂಬಾ ಉಪಯೋಗ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಸೆಸೇಮ್ ಸೀಡ್ಸ್ ಅನ್ನು ವಿಂಟರ್ ಅಲ್ಲಿ ಉಪಯೋಗಿಸಿದ್ರೆ, ಓಕೆ, ಸೊ ಹೀಟು ತುಂಬಾ ಹೆಚ್ಚು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಅದಕ್ಕೋಸ್ಕರ ಈ ಬ್ಲ್ಯಾಕ್ ಸೆಸೇಮ್ ಸೀಡ್ಸ್ ಏನಿದೆಯೋ ಅದು ವೆಯ್ಟ್ ಕಂಟ್ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಸೆಸೇಮ್ ಸೀಡ್ಸ್ಗೆ ಈ ಎಳ್ಳು ಬೀಜಗಳು ಹಾಕಿ ಒಂದು ಲಡ್ಡು ಮಾಡ್ಕೋಬಹುದು. ಲಾಡು ಮಾಡ್ತಾರಲ್ಲ, ಸೊ ಆ ಲಡ್ಡು ಮಾಡಿಕೊಂಡು, ಅದು ಈಗಾಗಲೇ ನಾವು ತುಂಬಾ ಜನ ಉಪಯೋಗಿಸ್ತಾ ಇರ್ತೀರಾ. ಸೊ ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಅದು ಈ ವೆಯ್ಟ್ ಕಂಟ್ರೋಲ್ಗಂತೂ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ. ಸೊ ಅದರಿಂದ ನಿಮಗೆ ಗೊತ್ತಿರುವಂಥ ವಿಷಯ, ಕ್ಯಾಲ್ಸಿಯಂ ಸಹ ತುಂಬಾ ಚೆನ್ನಾಗಿ ಸೆಸೇಮ್ ಬೀಜಗಳಿಂದ ಕ್ಯಾಲ್ಸಿಯಮು ಸಹ ತುಂಬಾ ಚೆನ್ನಾಗಿ ನಮಗೆ ದೇಹಕ್ಕೆ ಲಭ್ಯವಾಗುತ್ತೆ. ಇಲ್ಲಾಂದ್ರೆ ತುಂಬಾ ಮಿಲ್ಕ್ ಕುಡಿಬೇಕಂತ ಡಾಕ್ಟರ್ಸ್ ಹೇಳೋದು ಇದೆಲ್ಲ ತಪ್ಪು. ಯಾವುದೇ ಮಿಲ್ಕ್ ಕುಡಿಯಬಾರದು. ಮಿಲ್ಕ್ ಕುಡಿಯೋದಂತೂ ಆದಷ್ಟು ಏನಂದ್ರೆ ಅದೊಂಥರ ಮೆಡಿಸಿನ್ ತರ ಸ್ವಲ್ಪ ತಗೊಂಡದು ಮಾತ್ರ ಮಾಡಬಹುದು. ಅದು A2 ಮಿಲ್ಕೆ, ಬೇರೆ ಮಿಲ್ಕು ಕುಡಿಯಂಗಿಲ್ಲ ಆ ರೀತಿಯಲ್ಲಿ ನೋಡಿದ್ರೆ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸೊ ಬೆಸ್ಟ್ ಫುಡ್ ಏನಂದ್ರೆ ಟು ಕಂಟ್ರೋಲ್ ದ ಕಫ ಈ ಜಾಗ್ರಿ, ಬೆಲ್ಲ. ಬೆಲ್ಲ ಅಂತ ಹೇಳ್ತೀವಲ್ಲ, ಅದು ಬೆಸ್ಟ್ ಫುಡ್. ಇದರಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಸೊ ಆ ರೀತಿಯಲ್ಲಿ ಮಾಡ್ಕೋಬಹುದು. ಓಕೆ, ಪ್ರತಿಯೊಂದು ಮಕ್ಕಳಿಗೂ ಸಹ ಒಂದೊಂದು ಬೆಲ್ಲ ಅನ್ನೋದು ಸ್ಮಾಲ್ ಉಂಡ ಥರ ಮಾಡಿ ಕೊಡ್ಬೋದು. ಆಮೇಲೆ ವೈಟ್ ಜಾಗ್ರಿ ಉಪಯೋಗಿಸಬಾರ್ದು. ವೈಟ್ ಜಾಗ್ರಿ ಅಂದರೆ ಅದರಲ್ಲಿ ಮತ್ತೆ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ. ಅದು
ಕಪ್ಪದಾಗಿರಬೇಕು, ಬ್ಲ್ಯಾಕ್ ಆಗಿರಬೇಕು ಅನ್ನೋದು ಅದು ಮಾತ್ರ ಉಪಯೋಗಿಸಿ. ಓಕೆ, ಅದಕ್ಕೋಸ್ಕರ ಬ್ಲ್ಯಾಕು, ಈ ಚಾಕ್ಲೇಟ್ ಕಲರ್ ಅಂತ ಜಾಗರಿ ಅನ್ನೋದು ಉಪಯೋಗಿಸ್ಬೇಕಾಗತ್ತೆ. ವೈಟ್ ಜಾಗರಿ ಅದರಲ್ಲಿ ವಾಷಿಂಗ್ ಪೌಡರ್ ಹಾಕ್ತಾ ಇದ್ದಾರೆ. ಅಂದರೆ ವಾಷಿಂಗ್ ಪೌಡರ್ ಇಲ್ಲಾಂದರೆ ಬೇರೆ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ, ವೈಟಾಗಿ ಬರೋಕ್ಕೆ ಉಪಯೋಗಿಸ್ತಾರೆ. ಅದು ತಪ್ಪದು, ಉಪಯೋಗಿಸ್ಬಾರ್ದು. ಆಮೇಲೆ ಶುಗರ್. ಸೊ ಫಾಸ್ಫರಸ್ ಶುಗರ್ ಕೇನಲ್ಲಿ ಇದಂತೂ ಏನಾಗುತ್ತೆ ಅಂದರೆ, ಶುಗರ್ ಇದೆಯಲ್ಲ, ಶುಗರ್ ಉಪಯೋಗಿಸುವಾಗ ಏನಾಗುತ್ತೆ ಅಂದರೆ, ಶುಗರ್ ಕೇನಲ್ಲಿರುವಂಥ ಫಾಸ್ಫರಸ್ನು ಡ್ಯಾಮೇಜ್ ಮಾಡ್ತದೆ ಅದು. ಅದಕ್ಕೋಸ್ಕರ ಈ ಈ ಶುಗರ್ ಯಾವಾಗ ತಿಂತೀವೋ ಅದನ್ನು ಡೈಜೆಷನ್ ಆದಮೇಲೆ ಏನಾಗುತ್ತದೆ, ಅದು ಡೈಜೆಷನ್ ಆದಮೇಲೆ ನಮ್ಮಲ್ಲಿ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಹೆಚ್ಚಾಗಿ. ಅದೇ ನೀವು ಜಾಗರಿ ಉಪಯೋಗಿಸಿದರೆ, ಜಾಗರಿ ಡೈಜೆಷನ್ ಆದಮೇಲೆ ನಮಗೆ ಈ ಆ್ಯಸಿಡ್ ಬರಲ್ಲ, ಆಲ್ಕಲೈನ್ ಆಗುತ್ತೆ ಅದು. ನಮ್ಮ ಹೊಟ್ಟೆ ಏನಾಗುತ್ತೆ, ಜಾಗರಿ ಡೈಜೆಷನ್ ಆದಮೇಲೆ ಆಲ್ಕಲೈನ್ ಆಗುತ್ತೆ, ಶುಗರ್ ಡೈಜೆಷನ್ ಆದಮೇಲೆ ಆ್ಯಸಿಡ್ ಆಗುತ್ತೆ ನೋಡಿ. ಸೊ ಇಂಥ ವಿಷಯದಲ್ಲಿ ನಾವು ಖಂಡಿತ ಶುಗರ್ನ ಅವಾಯ್ಡ್ ಮಾಡಲೇಬೇಕು. ಓಕೆ, ಇದು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಸೊ ಅದೇ ರೀತಿಯಲ್ಲಿ ಬೇರೆ ಯಾವುದನ್ನ ಆಹಾರ ತಿಂದರೆ, ಜಾಗರಿ ಅನ್ನೋದು ಆಹಾರವನ್ನು ಚೆನ್ನಾಗಿ ಡೈಜೆಷನ್ ಮಾಡಿಸ್ತದೆ. ಅದೇ ಶುಗರ್ ತಿಂದರೆ ಶುಗರ್ನು ಡೈಜೆಸ್ಟ್ ಮಾಡೋಕ್ಕೆ ಎನರ್ಜಿ ಬೇಕು. ಉದಾಹರಣೆಗೆ ಬೇರೆ ಆಹಾರ ತಿಂದ್ವಿ, ಜಾಗರಿ ತಿಂದ್ವಿ ಅಂದರೆ, ಜಾಗರಿ ಅನ್ನೋದು ಅಂದರೆ ಈ ಬೆಲ್ಲ ಅನ್ನೋದು ಬೇರೆ ಆಹಾರವನ್ನು ಸಹ ಡೈಜೆಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜಾಗರಿ ಅಂದರೆ ಈ ಬೆಲ್ಲವನ್ನು ಡೈಜೆಷನ್ ಮಾಡೋಕ್ಕೆ, ಜೀರ್ಣ ಮಾಡೋಕ್ಕೆ ಶಕ್ತಿ ನಮ್ಮ ಸ್ವಂತ ಶಕ್ತಿ ಬೇಕಾಗಿಲ್ಲ. ಆದರೆ ಶುಗರ್ ತಿಂದರೆ ಶುಗರ್ನ ಡೈಜೆಸ್ಟ್ ಮಾಡೋಕ್ಕೆ ಖಂಡಿತ ನಮ್ಮ ಸ್ವಂತ ಶಕ್ತಿ ಉಪಯೋಗಿಸ್ಬೇಕಾಗತ್ತೆ, ಶಕ್ತಿ ವೇಸ್ಟ್ ಆಗುತ್ತೆ. ಅದಕ್ಕೆ ಅದು ತಿನ್ನೋದು ಏನೂ ಉಪಯೋಗ ಇಲ್ಲ. ಅದರಲ್ಲಿ ಕೆಮಿಕಲ್ಸು ನಿಮಗೆಲ್ಲ ಗೊತ್ತಿರೋ ವಿಷಯ. ಸೊ ಅದರಿಂದನೇ ಅಸಿಡಿಟಿ ಹೆಚ್ಚಾಗೋದು ಇದೆಲ್ಲ ಆಗುತ್ತೆ. ಸೊ ಖಂಡಿತ ಅದು ಅವಾಯ್ಡ್ ಮಾಡಬೇಕು. ಇನ್ನೊಂದು, ಹಾಲು ಜೊತೆಗೆ ಜಾಗರಿ ಮಿಕ್ಸೇ ಮಾಡಬಾರ್ದು. ಫಸ್ಟು ಹಾಲು ಕುಡಿ, ಆಮೇಲೆ ಜಾಗರಿ ತಗೊಳ್ಳಿ, ಪರವಾಗಿಲ್ಲ. ಅದೇ ನೀವು ಮೊಸರು ಜೊತೆಗೆ ಜಾಗರಿ ಅಂದರೆ ಮೊಸರು ಜೊತೆಗೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಅದ್ಭುತವಾದ ವಿಷಯ ನಮ್ಗೆ ಗೊತ್ತಿರೋದೆ, ಈ ಎಳ್ಳು ಬೀಜಗಳ ಜೊತೆಗೆ ಜಾಗರಿ ಆ್ಯಡ್ ಮಾಡೋದು, ಅದು ತುಂಬ ತುಂಬ ಉತ್ತಮ ಅದು. ಮತ್ತು ಈ ಶೇಂಗೆ ಬೀಜಗೆ ಜೊತೆಗೆ ಈ ಬೆಲ್ಲ ಸೇರಿಸೋದು ಅದನ್ನು ತುಂಬ ಉತ್ತಮ. ಓಕೆ, ಸೊ ಈ ರೀತಿಯಲ್ಲಿ ನಾವು ಇಂಥ ಪದಾರ್ಥಗಳು ಉಪಯೋಗಿಸಿದ್ರೆ, ಈಗ ಹೇಳ್ಕೊಂಡಿರುವಂಥ ಪದಾರ್ಥಗಳು ಯಾವೇ ಉಪಯೋಗಿಸಿದ್ರೂ ನಮ್ಮ ಹೊಟ್ಟೆದಲ್ಲಿ ಬರುವಂಥ ಆ್ಯಸಿಡನ್ನು ತುಂಬ ಕಂಟ್ರೋಲ್ ಮಾಡುತ್ತೆ ನೋಡಿ. ಹೊಟ್ಟೆದಲ್ಲಿ ಉತ್ಪನ್ನ ಆಗುವಂಥ ಈ ಆ್ಯಸಿಡ್ಸ್ ಏನಿದೆಯೋ ಅದೆಲ್ಲ ಸಹ ತುಂಬ ನಿರ್ವಹಣೆ ಮಾಡ್ಕೋಬೋದು, ಕಂಟ್ರೋಲ್ ಮಾಡ್ಕೋಬೋದು, ನಿಯಂತ್ರಣ ಮಾಡ್ಕೋಬೋದು ಇಂಥ ಆಹಾರಗಳನ್ನ ಉಪಯೋಗಿಸಿದ್ರೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಸೆಸೇಮ್ ಲಾಡು ಅಂತಿದೆಯಲ್ಲ, ಇದು ನವಂಬರ್ ಟು ಫೆಬ್ರವರಿ ಆ ವಿಂಟರ್ ಸೀಸನಲ್ಲಿ ಕಫವನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ತುಂಬ ಸಹಾಯ ಆಗುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ, ನವಂಬರ್ ಟು ಫೆಬ್ರವರಿ. ಸೊ ದಿನ ಇಲ್ಲಾಂದರೆ 2 ದಿವಸಕ್ಕೊಂದು ಒಂದು ಲಾಡು, ಈ ಸೆಸೇಮ್ ಲಾಡು, ಎಳ್ಳು ಲಾಡು ಅಂತ ಹೇಳ್ತೀವಲ್ಲ, ಎಲ್ಲಿಂದ ಮಾಡಿರುವಂಥ ಈ ಲಾಡು ಉಪಯೋಗಿಸೋದು ತುಂಬ ತುಂಬ ಉತ್ತಮ. ಕಫವನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈ ಕಫವನ್ನು ಕಂಟ್ರೋಲ್ ಮಾಡೋದ್ರ ರೀತಿಯಲ್ಲಿ ಇಷ್ಟೆಲ್ಲ ಉಪಯೋಗ ಆಗುತ್ತೆ. ಅಂದರೆ ಇಂಥ ಪದಾರ್ಥಗಳು ಉಪಯೋಗಿಸ್ಕೊಂಡು ನಾವು ಏನು ಮಾಡಬೇಕು, ಕಫವನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೋದು, ಅದು ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.